ಅರಸರವರು ಅವರು ಅಧ್ಯಕ್ಷರಾಗಿ ಇಡೀ ನಾಡಿನಾದ್ಯಂತ ಸಂಚಾರ ಮಾಡಿ ಚುಟುಕು ಸಾಹಿತ್ಯವನ್ನು ಸಂಘಟನೆ ಮಾಡಿದರು. ದಾವಣಗೆರೆಯಲ್ಲಿ 25 ವರ್ಷಗಳ ಕಾಲಘಟ್ಟದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ಅಸ್ತಿತ್ವದಲ್ಲಿದೆ. ಆದರೆ ಸಮ್ಮೇಳನವನ್ನು ಮಾಡ್ತಕ್ಕಂಥ ಯೋಗ ಕೂಡಿ ಬರ್ತಿಲ್ಲ. ಆದರೆ ಕೆಲವೇ ಸಮಯ ಅಂದರೆ ಚುಟುಕು ಸಮಯದಲ್ಲಿಯೇ ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ಚನ್ನಗಿರಿ ತಾಲೂಕಿನ ಗಂಗಾಧರಯ್ಯನವರು ಅಧ್ಯಕ್ಷರಾಗಿ ಎಲ್ಲರನ್ನು ಸಂಘಟಿಸಿಕೊಂಡು ಒಂದು ಅಭೂತಪೂರ್ವವಾದ ಒಂದು ಇತಿಹಾಸವನ್ನು ಇವತ್ತು ಸೃಷ್ಟಿ ಮಾಡಿದ್ದಾರೆ. ಅದು 36ನೇ ಸಂಖ್ಯೆ. 36ನೇ ಸಂಖ್ಯೆ ಅಂದರೆ ನಿಮಗೆಲ್ಲ ಗೊತ್ತಾಗುತ್ತೆ. 3, 6 ಕೂಡಿ 9 ಸಂಖ್ಯೆ ಅಂತ ಆಧ್ಯಾತ್ಮಿಕ ಚಿಂತಕರು, ಸಾತ್ವಿಕರು ಸ್ವಲ್ಪ ಗಟ್ಟಿ ಮಾತನಾಡ್ತಾರೆ, ಆದರೆ ಹೃದಯ ಮಾತ್ರ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅಂಥವ್ರಿಗೆ ನಾವೆಲ್ಲರನ್ನು ಒಗ್ಗೂಡಿಸ್ಕೊಂಡು ಇವತ್ತು ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದಾರೆ. ಈ ಹಮ್ಮಿಕೊಂಡಿರ್ತಕ್ಕಂಥ ಆಶಯ ನೋಡಿ ಅಂತಂದರೆ, ಕರ್ನಾಟಕ ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಸಮ್ಮೇಳನಕ್ಕೆ 1 ಲಕ್ಷ ರೂಗಳನ್ನು ಅನುದಾನ ಕೊಡ್ತದೆ. ಅದೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ 5 ಲಕ್ಷ ಕೊಡ್ತದೆ. ಆದರೆ ಚುಟುಕು ಸಾಹಿತ್ಯ ಪರಿಷತ್ತು 36 ವರ್ಷಗಳ ಕಾಲಘಟ್ಟದಲ್ಲೂ ಕೂಡ ನಾಡಿನಾದ್ಯಂತ ಸಂಘಟನೆ ಮಾಡಿದರೂ ಕೂಡ ಯಾವುದೇ ರೀತಿಯ ಸಂಘ ಸಂಸ್ಥೆಗಳಾಗಲಿ ಅಥವಾ ಸರ್ಕಾರವಾಗಲಿ ಇದ್ರ ಬಗ್ಗೆ ಗಮನವೇ ಇಲ್ಲ. ಆದರೆ ಚುಟುಕು ಸಾಹಿತ್ಯ ಭಾಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದನ್ನು ನಾವೆಲ್ಲ ಕೇಳ್ಕೊಳ್ತೇವೆ. ಆದರೆ ರಾಮಾಯಣದಲ್ಲಿ ಕೂಡ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಚುಟುಕು ಸಾಹಿತ್ಯವೇ. ಕ್ರೌಂಚ ಪಕ್ಷಿಗಳು ಮರದ ಮೇಲೆ ಒಂದು ಸಲಾಪದಲ್ಲಿ ಇರ್ತವೆ. ಆ ಸಲಾಪವನ್ನು ನೋಡಿರ್ತಕ್ಕಂಥ ಬೇಟೆಗಾರ ಏನು ಮಾಡ್ತಾನೆ, ಬಾಣ ಪ್ರಯೋಗ ಮಾಡ್ತಾನೆ. ಒಂದು ಕ್ರೌಂಚ ಪಕ್ಷಿಗೆ ಶರೀರಕ್ಕೆ ಬಾಣ ಸಿಲುಕುತ್ತೆ, ರಕ್ತ ಚಿಮ್ಮುತ್ತೆ, ಅದು ಪ್ರಜ್ಞೆ ತಪ್ಪಿ ಕೆಳಗೆ ಬೀಳುತ್ತೆ. ಮೇಲಿರ್ತಕ್ಕಂಥ ಸಂಗಾತಿ ಕೆಳಗೊಂದು ರೋದನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶೋಕವನ್ನು ಗಮನಿಸ್ತಾರೆ ಯಾರು, ವಾಲ್ಮೀಕಿ ಮಹರ್ಷಿಗಳು. ಆ ಶೋಕದಿಂದ ಶ್ಲೋಕ ಉತ್ಪತ್ತಿ ಆಗ್ತದೆ. ಆ ರಾಮಾಯಣದಲ್ಲಿಯೇ ಚುಟುಕು ಸಾಹಿತ್ಯ ಇದೆ ಅಂತಂದರೆ 5,000 ವರ್ಷಗಳ ಕಾಲಘಟ್ಟದಲ್ಲೂ ಕೂಡ ಆ ಪಾರಂಪರಿಕ ಸಾಹಿತ್ಯ ನಮ್ಮೊಂದಿಗಿದೆ. ಅನೇಕ ಚುಟುಕು ಸಾವಿರಾರು ಲಕ್ಷಾಂತರ ಚುಟುಕು ಸಾಹಿತಿಗಳು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ. ಅವರನ್ನು ಸರ್ಕಾರ ಗಮನಿಸಿಕೊಂಡು ಜಿಲ್ಲೆ, ತಾಲೂಕು, ರಾಜ್ಯ ಸಮಿತಿಗೆ ಅನುದಾನವನ್ನು ಕಲ್ಪಿಸಿಕೊಡಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಈ ವೇದಿಕೆ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಅನಂತ ಧನ್ಯವಾದಗಳು.